ಪಾಲಿನಾಮಿಯಲ್ಸ್ ಇಂಪಾರ್ಟೆಂಟ್ MCQs. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಡಿಗ್ರಿ ಆಫ್ ಎ ಪಾಲಿನಾಮಿಯಲ್. ಫಸ್ಟ್ ನಿಮಗೆ ಡಿಗ್ರಿ ಅಂದ್ರೆ ಏನಂತ ಗೊತ್ತಿರ್ಬೇಕು. ಓಕೆ, ಸೊ ಡಿಗ್ರಿ ಅಂದ್ರೆ ನಥಿಂಗ್ ಬಟ್ ಏನು, ಹೈಯೆಸ್ಟ್ ವೇರಿಯೇಬಲ್ ಪವರ್ ಅಂತ ಗೊತ್ತಿರ್ಬೇಕು. ಓಕೆ, ಡಿಗ್ರಿ ಅಂದ್ರೆ ನಥಿಂಗ್ ಬಟ್ ಏನು, ಹೈಯೆಸ್ಟ್ ವೇರಿಯೇಬಲ್ ಪವರ್. ಈಗ ನೀವು ನೋಡಿದ್ರೆ ಈ ಪಾಲಿನಾಮಿಯಲ್ ಅಲ್ಲಿ ಹೈಯೆಸ್ಟ್ ಪವರ್ ಎಲ್ಲಿದೆ ನೋಡ್ರಿ, ಹೈಯೆಸ್ಟ್ ಪವರ್ ಏನಿದೆ 3 ಇದೆ. ಸೊ ಇದು ಡಿಗ್ರಿ ಆಗುತ್ತೆ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ಸೆಕೆಂಡ್ ಕ್ವಶನ್ ನೋಡ್ರಿ, ದ ಡಿಗ್ರಿ ಆಫ್ ಲೀನಿಯರ್ ಪಾಲಿನಾಮಿಯಲ್ ಈಸ್. ಸೊ ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ 3 ಪಾಲಿನಾಮಿಯಲ್ ಇದೆ, ಲೀನಿಯರ್ ಪಾಲಿನಾಮಿಯಲ್, ಓಕೆ, ಆಮೇಲೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಆಮೇಲೆ ಕ್ಯೂಬಿಕ್ ಪಾಲಿನಾಮಿಯಲ್. ಓಕೆ, ಸೊ ಲೀನಿಯರ್ ಪಾಲಿನಾಮಿಯಲ್ದು ಡಿಗ್ರಿ ಬಂದ್ಬಿಟ್ಟು ಓಕೆ ಯಾವಾಗ್ಲೂ 1 ಇರುತ್ತೆ. ಅದೇ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ದು ಡಿಗ್ರಿ ಬಂದ್ಬಿಟ್ಟು 2 ಇರುತ್ತೆ. ಕ್ಯೂಬಿಕ್ ಬಂದ್ಬಿಟ್ಟು ಇದ್ರ ಡಿಗ್ರಿ 3 ಇರುತ್ತೆ. ಇದನ್ನ ನೆನ್ಪಿಟ್ಕೊಳ್ರಿ. ಸೊ ಅವ್ರು ಕೇಳಿದ ಲೀನಿಯರ್ ಪಾಲಿನಾಮಿಯಲ್ ಇದ್ರ ಡಿಗ್ರಿ ಏನಿರುತ್ತೆ, 1 ಇರುತ್ತೆ. ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ಥರ್ಡ್ ಕ್ವಶನ್, ದ ಡಿಗ್ರಿ ಆಫ್ ಎ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್. ಓಕೆ, ಸೊ ಒಂದು ಪಾಲಿನಾಮಿಯಲ್ ಕೊಡಿದ್ರೆ ಅದ್ರ ಡಿಗ್ರಿ ಕೇಳ್ತಾರೆ. ಡಿಗ್ರಿ ಅಂದ್ರೆ ನಥಿಂಗ್ ಬಟ್ ಹೈಯೆಸ್ಟ್ ವೇರಿಯೇಬಲ್ ಪವರ್. ಇಲ್ಲಿ ಹೈಯೆಸ್ಟ್ ಪವರ್ ಏನಿದೆ, 3 ಇದೆ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ಫೋರ್ತ್ ಕ್ವಶನ್, ಇಲ್ಲೇನ್ ಕೊಡಿದ್ರೆ ದ ಡಿಗ್ರಿ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಆಲ್ರೆಡಿ ಹೇಳಿದ್ದೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಡಿಗ್ರಿ ಎಷ್ಟಿರುತ್ತೆ, 2 ಇರುತ್ತೆ. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. ಫಿಫ್ತ್ ಕ್ವಶನ್, ದ ಡಿಗ್ರಿ ಆಫ್ ಎ ಕ್ಯೂಬಿಕ್ ಪಾಲಿನಾಮಿಯಲ್. ಸೊ ಕ್ಯೂಬಿಕ್ ಪಾಲಿನಾಮಿಯಲ್ಗೆ ಡಿಗ್ರಿ ಏನಿರುತ್ತೆ, 3 ಇರುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್. ಸಿಕ್ಸ್ತ್ ಕ್ವಶನ್, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದ್ರೆ ಅದ್ರ ಜನರಲ್ ಫಾರ್ಮ್ ಏನು, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ. ಹೈಯೆಸ್ಟ್ ಪವರ್ ಏನಿದೆ, 2 ಇದೆ. ಅಂದ್ರೆ ಹೈಯೆಸ್ಟ್ ಪವರ್ 2 ಇದೆ ಅಂದ್ರೆ ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀರೋಸ್ 2ನೇ ಬರುತ್ತೆ. ಓಕೆ, ಸೊ ಎಷ್ಟು ಪವರ್ ಇರುತ್ತೋ, ಹೈಯೆಸ್ಟ್ ಪವರ್ ಏನಿರುತ್ತಲ್ಲ ಅಷ್ಟು ನಂಬರ್ ಆಫ್ ಜೀರೋಸ್ ಬರುತ್ತೆ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಹೈಯೆಸ್ಟ್ ಪವರ್ ಏನು, 2 ಅಂತಂದ್ರೆ ನಂಬರ್ ಆಫ್ ಜೀರೋಸ್ ಎಷ್ಟು ಬರುತ್ತೆ, 2 ಬರುತ್ತೆ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ಸೆವೆಂತ್ ಕ್ವಶನ್, ಇನ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಎಫ್ ಆಫ್ ಎಕ್ಸ್. ಓಕೆ, ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ ಎಕ್ಸ್ ಸ್ಕ್ವೇರ್, ಇಲ್ಲೇನ್ ಕೊಟ್ಟಿದ್ದಾರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 9x ಪ್ಲಸ್ 20 ಅಂತ ಕೊಟ್ಟಿದ್ದಾರೆ. ಈಗ ಅವ್ರು ಏನ್ ಕೇಳ್ತಾ ಇದ್ದಾರೆ, ದ ವ್ಯಾಲ್ಯೂ ಆಫ್ ಎಫ್ ಆಫ್ 0 ಅಂದ್ರೆ ಎಕ್ಸ್ ಇದ್ದಲ್ಲಿ 0 ಹಾಕ್ಬೇಕು. ಸೊ ಎಫ್ ಆಫ್ 0 ಅಂದ್ರೆ ಎಕ್ಸ್ ಇದ್ದಲ್ಲೆಲ್ಲ 0 ಹಾಕ್ರಿ. ಸೊ ಏನಾಗುತ್ತೆ, 0 ಸ್ಕ್ವೇರ್ 0 ಮೈನಸ್ 9 ಇಂಟು 0 0. ಸೊ ಏನಾಗುತ್ತೆ, 0 ಅಲ್ಲಿ 0 ಹೋದ್ರೆ 0, 0 ಪ್ಲಸ್ 20 ಆಗುತ್ತೆ. ಓಕೆ, ಆಪ್ಷನ್ ಎ ರೈಟ್ ಆನ್ಸರ್. ಇನ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 1. ಸೊ ಅವ್ರು ಕೊಟ್ಟಿರೋದು ಪಿ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂತ ಕೊಟ್ಟಿದ್ದಾರೆ. ದ ವ್ಯಾಲ್ಯೂ ಆಫ್ ಪಿ ಆಫ್ 2 ಈಸ್. ಸೊ ಪಿ ಆಫ್ 2 ಅಂದ್ರೆ ಎಕ್ಸ್ ಇದ್ದಲ್ಲಿ 2 ಹಾಕ್ರಿ, ಎಕ್ಸ್ ಇದ್ದಲ್ಲಿ 2 ಹಾಕ್ರಿ. ಏನಾಗುತ್ತೆ, 2 ಸ್ಕ್ವೇರ್ 4, 4 ಮೈನಸ್ 1 3 ಆಗುತ್ತೆ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ನೈನ್ತ್ ಕ್ವಶನ್, ಇನ್ ದ ಫಿಗರ್ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ, ದ ನಂಬರ್ ಆಫ್ ಜೀರೋಸ್ ಆಫ್ ದ ಪಾಲಿನಾಮಿಯಲ್ y ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್. ಸೊ ಪಿ ಆಫ್ ಎಕ್ಸ್ ಕೊಟ್ಟಿದಾರಲ್ಲ, ಅವಾಗ ನೀವು ಎಕ್ಸ್ ಆಕ್ಸಿಸ್ ನೋಡ್ಬೇಕು. ಇದು ಎಕ್ಸ್ ಆಕ್ಸಿಸ್, ಓಕೆ, ಇದು ವೈ ಆಕ್ಸಿಸ್, ಹೌದಾ. ಸೊ ಈಗ ನಾನೇನ್ ನೋಡ್ಬೇಕು, ಎಕ್ಸ್ ಆಕ್ಸಿಸ್ ನೋಡ್ಬೇಕು. ಓಕೆ, ಈ ಎಕ್ಸ್ ಆಕ್ಸಿಸ್ ನೋಡ್ಬೇಕು. ಓಕೆ, ಸೊ ದ ನಂಬರ್ ಆಫ್ ಜೀರೋಸ್ ಅಂದ್ರೆ ಈ ಎಕ್ಸ್ ಆಕ್ಸಿಸ್ ನ ಎಷ್ಟು ಕಡೆ ಟಚ್ ಆಗ್ತಾ ಇದೆ ನೋಡ್ರಿ. ಎಕ್ಸ್ ಆಕ್ಸಿಸ್ ನ 1 2 3. ಓಕೆ, ಸೊ ಎಕ್ಸ್ ಆಕ್ಸಿಸ್ ನ 1 2 3. ಓಕೆ, ಸೊ ಇದು ಎಕ್ಸ್ ಆಕ್ಸಿಸ್, ಹೌದಾ. ಸೊ ಎಷ್ಟು ಕಡೆ ಟಚ್ ಆಗ್ತಾ ಇದೆ, 3 ಕಡೆ ಟಚ್ ಆಗ್ತಾ ಇದೆ. ಸೊ ನಂಬರ್ ಆಫ್ ಜೀರೋಸ್ ಎಷ್ಟು, 3 ಇರ್ತವೆ. ಆಪ್ಷನ್ ಬಿ ರೈಟ್ ಆನ್ಸರ್. 10th question, in the figure the polynomial y is equal to p of x is represented in the graph. So p of x ಕೊಟ್ಟಿದ್ದಾರೆ ಅಂದ್ರೆ ನಾನು ಏನ್ ನೋಡ್ಬೇಕು, x axis ನೋಡ್ಬೇಕು. So the number of zeros of the polynomial is. So ಈಗ ನೀವೇ ನೋಡ್ರಿ, x axis ಇದು. ಸೊ ಎಷ್ಟು ಕಡೆ ಟಚ್ ಮಾಡ್ತಾ ಇದೆ, 1 2 3. ಸೊ ಏನು 3 ಕಡೆ ಟಚ್ ಮಾಡ್ತಾ ಇದೆ.
ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ಕ್ಯೂ ಆರ್ ಕೋಡ್ಗೆ ನೀವು ಪೇಮೆಂಟ್ ಮಾಡ್ರಿ. ಐದರ್ 100 ರುಪೀಸ್, 200, 300 ಅಥವಾ 500, ಅಥವಾ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಓಕೆ, ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಓಕೆ, ಬಹಳ ಎಫರ್ಟ್ ಹಾಕಿದ್ದೀನಿ. ಸೊ ನನ್ನ ಎಫರ್ಟ್ ನಿಮಗೆ ಇಷ್ಟ ಆದ್ರೆ ಓಕೆ, ಈ ಕ್ಯೂ ಆರ್ ಕೋಡ್ಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಮೋರ್ ನಂಬರ್ ಆಫ್ ವಿಡಿಯೋಸ್, ಈ ತರ ವಿಡಿಯೋಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಎಷ್ಟಾಗುತ್ತೋ ಅಷ್ಟು ಈ ಕ್ಯೂ ಆರ್ ಕೋಡ್ಗೆ ಪೇಮೆಂಟ್ ಮಾಡ್ರಿ. 11th ಕ್ವಶನ್ ಇಲ್ಲೇನ್ ಕೊಡಿದಾರೆ ನೋಡ್ರಿ. ಇನ್ ದ ಫಿಗರ್ ದ ನಂಬರ್ ಆಫ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್ y is equal to p of x. p of x ಅಂತಂದ್ರೆ ನಥಿಂಗ್ ಬಟ್ ಏನು, ನಾವು ಎಕ್ಸ್ ಆಕ್ಸಿಸ್ ನೋಡ್ಬೇಕು. ಓಕೆ, ನಂಬರ್ ಆಫ್ ಝೀರೋಸ್ ಕೇಳಿದ್ದಾರೆ. ಸೊ ಇದು ಎಕ್ಸ್ ಆಕ್ಸಿಸ್ ಎಷ್ಟ್ ಕಡೆ ಟಚ್ ಮಾಡ್ತಾ ಇದೆ ನೋಡ್ರಿ, 1, 2, 3, 4 ಕಡೆ ಟಚ್ ಮಾಡ್ತಾ ಇದೆ. ಸೊ ಎಕ್ಸ್ ಆಕ್ಸಿಸ್ ನ 4 ಕಡೆ ಟಚ್ ಮಾಡ್ತಾ ಇದೆ. ಸೊ ನಂಬರ್ ಆಫ್ ಝೀರೋಸ್ 4. ಆಪ್ಷನ್ ಸಿ ರೈಟ್ ಆನ್ಸರ್. 12th ಕ್ವಶನ್ ಇಲ್ಲೇನ್ ಕೊಡಿದಾರೆ ನೋಡ್ರಿ. ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ whose sum and product of the zeros are -2 and 8. ಓಕೆ, ಸೊ ಇದು ಬಂದ್ಬಿಟ್ಟು ಸಮ್ ಆಫ್ ಜೀರೋ, ಇದು ಬಂದ್ಬಿಟ್ಟು ಪ್ರಾಡಕ್ಟ್ ಆಫ್ ಜೀರೋಸ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಜನರಲ್ ಫಾರ್ಮುಲಾ ಹೆಂಗ್ ಗೊತ್ತು, ನಾವು ಏನ್ ಬರೀಬೇಕು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರೀಬೇಕು. ಸೊ ಜನರಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ is given by ಏನು, x square minus sum of zeros into x plus ಪ್ರಾಡಕ್ಟ್ ಆಫ್ ಝೀರೋಸ್. ಇದು ಬಂದು ಜನರಲ್ ಫಾರ್ಮುಲಾ. ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ ಆಫ್ ಜೀರೋ ಏನಂತ ಕೊಟ್ಟಿದ್ದಾನೆ, -2 ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಸಮ್ ಆಫ್ ಜೀರೋ ಇದ್ದಲ್ಲಿ ಏನ್ ಬರೀಬೇಕು ನಾನು. ಸೊ ಫಸ್ಟ್ ನಾನು ಈ ಮೈನಸ್ ಬರ್ದೆ, ಸಮ್ ಆಫ್ ಜೀರೋ ಏನ್ ಕೊಟ್ಟಿದ್ದಾನೆ, -2 ಕೊಟ್ಟಿದ್ದಾರೆ. ಸೊ ಅವಾಗ ಏನ್ ಮಾಡು, ಬ್ರಾಕೆಟ್ ಓಪನ್ ಮಾಡಿ ಮೈನಸ್ ಬರಿಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡಿ ಬರಿಬೇಕು. ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ಜೀರೋ ಏನ್ ಕೊಟ್ಟಿದ್ದಾನೆ, 8 ಅಂತ ಕೊಟ್ಟಿದ್ದಾನೆ. ಸೊ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು ಎಕ್ಸ್ 2x ಪ್ಲಸ್ 8. ಸೊ ಆನ್ಸರ್ ಬಂದು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 8. ಸೊ ಆಪ್ಷನ್ ಎ ರೈಟ್ ಆನ್ಸರ್. 13th ಕ್ವಶನ್ ಇನ್ ದ ಫಿಗರ್ ದ ನಂಬರ್ ಆಫ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್ y is equal to p of x. ಸೊ p of x ಅಂತಂದ್ರೆ ಏನು, ನೀವು ಎಕ್ಸ್ ಆಕ್ಸಿಸ್ ನೋಡ್ಬೇಕು. ಎಷ್ಟು ಕಡೆ ಟಚ್ ಮಾಡ್ತಾ ಇದೆ ಎಕ್ಸ್ ಆಕ್ಸಿಸ್ ನ, 1, 2. ಸೊ 2 ಕಡೆ ಟಚ್ ಮಾಡ್ತಾ ಇದೆ. ಸೊ ನಂಬರ್ ಆಫ್ ಝೀರೋಸ್ ಎಷ್ಟಂದ್ರೆ 2 ಅನ್ಬೇಕು. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. 14th ಕ್ವಶನ್ ಇನ್ ದ ಫಿಗರ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ y is equal to p of x is. ನೋಡ್ರಿ, ನಂಬರ್ ಆಫ್ ಝೀರೋಸ್ ಕೇಳ್ತಿಲ್ಲ, ಝೀರೋಸ್ ಅಂದ್ರೆ ನಥಿಂಗ್ ಬಟ್ ಏನು, ಸೊಲ್ಯೂಷನ್ ಕೇಳ್ತಾ ಇದ್ದಾನೆ. ಓಕೆ, ಈ ಗ್ರಾಫಿಕ್ ಸೊಲ್ಯೂಷನ್ ಏನಂತ ನೀವೇನ್ ಮಾಡ್ಬೇಕು, ಇದು ಎಕ್ಸ್ ಆಕ್ಸಿಸ್ ಹೌದಾ. ಸೊ ಎಕ್ಸ್ ಆಕ್ಸಿಸ್ ಎಲ್ಲೆಲ್ಲಿ ಟಚ್ ಆಗ್ತಾ ಇದೆ ನೋಡ್ರಿ, ಇಲ್ಲೊಂದ್ ಕಡೆ ಟಚ್ ಆಗ್ತಾ ಇದೆ, ಇಲ್ಲೊಂದ್ ಕಡೆ ಟಚ್ ಆಗ್ತಾ ಇದೆ. ಸೊ ಒಂದ್ ಬಂದ್ಬಿಟ್ಟು ಎಕ್ಸ್ ವ್ಯಾಲ್ಯೂ -2 ಕಡೆ ಟಚ್ ಆಗ್ತಾ ಇದೆ, ಇನ್ನೊಂದ್ ಬಂದ್ಬಿಟ್ಟು -4 ಕಡೆ ಟಚ್ ಆಗ್ತಾ ಇದೆ. ಸೊ ಇವೇ ಎರಡು ಆನ್ಸರ್, -2 -4. ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ಎಲ್ಲಿ ಟಚ್ ಆಗ್ತಾ ಇದೆನೋ ಓಕೆ, ಇದು ಇದ್ರ ವ್ಯಾಲ್ಯೂ -2, ಇದ್ರ ವ್ಯಾಲ್ಯೂ -4. ಸೊ ಅದೇ ಸೊಲ್ಯೂಷನ್. ಓಕೆನಾ. 15th question if alpha and beta are the zeros of the polynomial. Okay, so general quadratic polynomial ಕೊಟ್ಟಿದ್ದಾರೆ. then the value of alpha into beta. so ನಮಗೆ alpha into beta ಫಾರ್ಮುಲಾ ಏನು ಗೊತ್ತು, c by a ಅಂತ ಗೊತ್ತು. so option c right answer. 16th question if alpha and beta are the zeros of the polynomial. okay, general quadratic polynomial ಕೊಟ್ಟಿದ್ದಾರೆ. then the value of alpha plus beta. so alpha plus beta formula nothing but ಏನು, v by a minus v by a. so option b right answer. 17th question ಇಲ್ಲಿ ಏನ್ ಕೊಟ್ಟಿದೆ ನೋಡ್ರಿ. if one of the zeros of the polynomial, ಈ polynomial 1 0 ಬಂದು 2 ಅಂದ್ರೆ ನಥಿಂಗ್ ಬಟ್ 0 ಅಂದ್ರೆ ನಥಿಂಗ್ ಬಟ್ ಏನು, ಸೊಲ್ಯೂಷನ್. ಸೊ ಈಗ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ, ಏನು, x is equal to 2 ಅಂತ ಕೊಟ್ಟಿದ್ದಾರೆ. ಸೊ ಈಗ ಕೊಟ್ಟಿರೋದು ಏನು, ಪಾಲಿನಾಮಿಯಲ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, p of x is equal to x square minus x plus k. ಈಗ ಒಂದು ಸೊಲ್ಯೂಷನ್ x equal to 2 ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೀಟಾಗಿ ನೋಡ್ರಿ, if one of the zeros ಅಂದ್ರೆ one of the solution is 2 ಅಂತ ಕೊಟ್ಟಿದ್ದಾನೆ, ಅಂದ್ರೆ x ವ್ಯಾಲ್ಯೂ 2 ಅಂತ ಕೊಟ್ಟಿದ್ದಾನೆ. ಇದರ ಅರ್ಥ ಏನಂದ್ರೆ x is equal to 2 ಆಗಿದ್ರೆ ನಥಿಂಗ್ ಬಟ್ p of x ವ್ಯಾಲ್ಯೂ ಏನು, 0 ಆಗುತ್ತೆ ಅಂತ ಅರ್ಥ.
ಓಕೆ. ಸೊ ಒಂದ್ ಸೊಲ್ಯೂಷನ್ ಕೊಟ್ಟಿದ್ದಾನೆ ಅಂದ್ರೆ ಏನು, ಎಕ್ಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾನೆ ಅಂದ್ರೆ ಎಕ್ಸ್ ಇದ್ದಲ್ಲೆಲ್ಲ 2 ಆದ್ರೆ ಪಿ ಆಫ್ ಎಕ್ಸ್ ವ್ಯಾಲ್ಯೂ 0 ಆಗುತ್ತೆ. ಸೊ ಈಗ ಏನ್ ಮಾಡ್ರಿ, ಎಕ್ಸ್ ಇದ್ದಲ್ಲೆಲ್ಲ 2 ಹಾಕಿದ್ರೆ ಓಕೆ ಪಿ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಸೊ ಅವಾಗ ಏನಾಯ್ತು 0 ಇಸ್ ಈಕ್ವಲ್ ಟು 2 ಸ್ಕ್ವೇರ್ 4 ಮೈನಸ್ 2 ಪ್ಲಸ್ ಕೆ. ಸೊ 0 ಇಸ್ ಈಕ್ವಲ್ ಟು 4 ಅಲ್ಲಿ 2 ಹೋದ್ರೆ 2 2 ಪ್ಲಸ್ ಕೆ, ಉಲ್ಟಾ ಬರೆದ್ರೆ 2 ಪ್ಲಸ್ ಕೆ ಈಕ್ವಲ್ ಟು 0, ಕೆ ಇಸ್ ಈಕ್ವಲ್ ಟು ಪ್ಲಸ್ 2 ಆ ಕಡೆ ಹೋದ್ರೆ ಮೈನಸ್ 2 ಆಗುತ್ತೆ. ಸೊ ಕೆ ವ್ಯಾಲ್ಯೂ ಮೈನಸ್ 2, ಆಪ್ಷನ್ ಬಿ ರೈಟ್ ಆನ್ಸರ್. 18th question. If the sum of the zeros of the polynomial, ಒಂದು polynomial ಕೊಟ್ಟಿದ್ದಾರೆ, is equal to product of its zero. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, sum of zeros is equal to product of zeros ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಥಿಂಗ್ ಬಟ್ ಏನು, ಸಮ್ ಆಫ್ ಜೀರೋ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಜೀರೋ ಅಂದ್ರೆ ನಥಿಂಗ್ ಬಟ್ ಆಲ್ಫಾ ಇಂಟು ಬೀಟಾ, ಇದು ಕೊಟ್ಟಿದ್ದಾರೆ. ಓಕೆ. ಸೊ ಈಗ ಅವ್ರು ಕೊಟ್ರ ಪಾಲಿನಾಮಿಯಲ್ ಏನು ನೋಡ್ರಿ, ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3k. ಸೊ ನಾವೇನ್ ಕಂಡಿಡ್ಬೇಕು, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ವ್ಯಾಲ್ಯೂ ಕಂಡಿಡ್ಬೇಕು. ಸೊ ಯಾವ ಫಾರ್ಮ್ ಅಲ್ಲಿ ಇದೆ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ವಿ ಎಕ್ಸ್ ಪ್ಲಸ್ ಸಿ ಫಾರ್ಮ್ ಅಲ್ಲಿ ಇದೆ. ಎ ವ್ಯಾಲ್ಯೂ ಕೆ, ವಿ ವ್ಯಾಲ್ಯೂ 2, ಸಿ ವ್ಯಾಲ್ಯೂ 3k. ಓಕೆ. ಸೊ ಈಗ ನನಗೇನ್ ಗೊತ್ತು, ಕೊಟ್ಟಿರೋದೇನು ಇದು ಕೊಟ್ಟಿದ್ದಾನೆ, ಏನು ಇದನ್ನ ಈಕ್ವೇಶನ್ 1 ಅನ್ಕೊಂಡ್ರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಆಲ್ಫಾ ಇಂಟು ಬೀಟಾ. ಸೊ ನೀವ್ ಹೇಳ್ರಿ ಆಲ್ಫಾ ಪ್ಲಸ್ ಬೀಟಾ ಫಾರ್ಮುಲಾ ಏನು, ಮೈನಸ್ ಬಿ ಬೈ ಎ. ಅದೇ ರೀತಿ ಆಲ್ಫಾ ಇಂಟು ಬೀಟಾ ಫಾರ್ಮುಲಾ ಏನು, ಸಿ ಬೈ ಎ. ಸೊ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಓಕೆ, ಮೈನಸ್ ಬಿ ವ್ಯಾಲ್ಯೂ ಏನಿದೆ 2 ಇದೆ, 2 ಡಿವೈಡೆಡ್ ಬೈ ಓಕೆ. ಸೊ ಎ ವ್ಯಾಲ್ಯೂ ಏನಿದೆ ಕೆ ಇದೆ, 2 ಬೈ ಕೆ ಇಸ್ ಈಕ್ವಲ್ ಟು ಸಿ ವ್ಯಾಲ್ಯೂ ಏನಿದೆ ನೋಡ್ರಿ 3k ಇದೆ, ಡಿವೈಡೆಡ್ ಬೈ ಓಕೆ ಎ ವ್ಯಾಲ್ಯೂ ಏನಿದೆ, ಎ ವ್ಯಾಲ್ಯೂ ಕೆ ಇದೆ. ಸೊ ಅವಾಗ ಏನಾಯ್ತು, ಇ ಕೆ ಕ್ಯಾನ್ಸಲ್ ಆಯ್ತು, ಮೈನಸ್ 2 ಇಸ್ ಈಕ್ವಲ್ ಟು 3k, ಉಲ್ಟಾ ಬರೆದ್ರೆ 3k ಇಸ್ ಈಕ್ವಲ್ ಟು ಮೈನಸ್ 2, ಕೆ ಇಸ್ ಈಕ್ವಲ್ ಟು ಮೈನಸ್ 2 ಇಂಟು 3 ಕಡೆ ಬಂದ್ರೆ ಡಿವೈಡ್ ಬೈ 3, ಕೆ ವ್ಯಾಲ್ಯೂ ಮೈನಸ್ 2 ಬೈ 3. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ. ಈಗ ನೆಕ್ಸ್ಟ್ ಕ್ವಶನ್, the quadratic polynomial whose sum and product of the zeros are 4 and 5 respectively is. So ಇದು ಸಮ್ಮು, ಇದು ಪ್ರಾಡಕ್ಟ್. ಸೊ ಜನರಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಏನಂತ ಕೊಟ್ಟಿರ್ತಾರೆ, ಜನರಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ is given by x square minus sum of zeros into x plus product of zeros. ಸೊ x square minus sum of zeros ಏನು, ಸಮ್ ಆಫ್ ಜೀರೋ ಏನಂತ ಕೊಟ್ಟಿದ್ದಾನೆ 4 ಅಂತ ಕೊಟ್ಟಿದ್ದಾನೆ, 4 ಇಲ್ಲಿ x ಇದೆ 4x ಪ್ಲಸ್ ಪ್ರಾಡಕ್ಟ್ ಆಫ್ ಜೀರೋಸ್ ಏನು, ಪ್ರಾಡಕ್ಟ್ ಆಫ್ ಜೀರೋ 5 ಅಂತ ಕೊಟ್ಟಿದ್ದಾನೆ. ಸೊ ಇದೇ ಆನ್ಸರ್, ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 5. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. ಈಗ ನೆಕ್ಸ್ಟ್ 20th, ದ ಸಮ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್. ಸಮ್ ಆಫ್ ದ ಜೀರೋಸ್ ಅಂತ ನಥಿಂಗ್ ಬಟ್ ಏನ್ ಕೇಳ್ತಾ ಇದ್ದಾನೆ, ಆಲ್ಫಾ ಪ್ಲಸ್ ಬೀಟಾ ಕೇಳ್ತಾ ಇದ್ದಾನೆ. ಸೊ ಆಲ್ಫಾ ಪ್ಲಸ್ ಬೀಟಾ ಫಾರ್ಮ್ ಏನು, ಮೈನಸ್ ಬಿ ಬೈ ಎ. ಇದು ಯಾವ ಫಾರ್ಮ್ ಅಲ್ಲಿ ಇದೆ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮ್ ಅಲ್ಲಿ ಇದೆ. ಇಲ್ಲಿ ಏನಿಲ್ಲ ಅಂದ್ರೆ 1. ಸೊ ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ ನೋಡ್ರಿ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇದೆ ಅಂದ್ರೆ ಮೈನಸ್ ತಗೋಬೇಕು, ಮೈನಸ್ 2. ಸಿ ವ್ಯಾಲ್ಯೂ ಕೂಡ ನೋಡ್ರಿ ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಮೈನಸ್ ತಗೋಬೇಕು, ಮೈನಸ್ 8. ಸೊ ಫಸ್ಟ್ ಈ ಮೈನಸ್ ಬರ್ದ್ ಬಿಡ್ರಿ. ಓಕೆ, ಫಸ್ಟ್ ಈ ಮೈನಸ್ ಬರ್ದ್ ಬಿಡ್ರಿ. ಆಮೇಲೆ ನೋಡ್ರಿ ಬಿ ವ್ಯಾಲ್ಯೂ ಕೂಡ ಮೈನಸ್ 2 ಇದೆ. ಸೊ ಫಸ್ಟ್ ನಾನು ಈ ಮೈನಸ್ ಬರ್ದೆ, ಈಗ ಬಿ ವ್ಯಾಲ್ಯೂ ಮೈನಸ್ ಇದೆ ಅಂದ್ರೆ ಮೈನಸ್ ಪಕ್ಕಕ್ಕೆ ಮೈನಸ್ ಬರೀಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡಿ ಬರೀರಿ. ಎ ವ್ಯಾಲ್ಯೂ 1 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಬೈ 1, ಸೊ ನಥಿಂಗ್ ಬಟ್ 2 ಆಗುತ್ತೆ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. 21st ಕ್ವಶನ್, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ದ ಗ್ರಾಫ್ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಪಾಸಸ್ ಥ್ರೂ ದ ಕೋಆರ್ಡಿನೇಟ್ ಪಾಯಿಂಟ್ಸ್. ಓಕೆ, ಈ 4 ಪಾಯಿಂಟ್ ಇಂದ ಪಾಸ್ ಆಗ್ತಾ ಇದೆ ಅಂತ ಕೊಟ್ಟಿದ್ದಾನೆ. ದೆನ್ ದ ಜೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆರ್. ಸೊ ಈಗ ನೀಟಾಗಿ ಅರ್ಥ ಮಾಡ್ಕೊಳ್ರಿ, ಈ ಗ್ರಾಫ್ ಅವ್ನು ಕೊಟ್ಟಿಲ್ಲ. ಓಕೆ, ಈ ಗ್ರಾಫ್ ನಾನು ಬರ್ಕೊಂಡಿರೋದು, ನಾನ್ ಮಾಡಿರೋದು. ಓಕೆ, ಸೊ ಆ ಗ್ರಾಫ್ ನೋಡ್ರಿ ಎಲ್ಲಿಂದ ಪಾಸ್ ಆಗತ್ತೆ ಅಂತ ಕೊಟ್ಟಿದ, ಮೈನಸ್ 3,0. ಸೊ ಮೈನಸ್ 3,0 ಅಂದ್ರೆ ಇಲ್ಲಿ ಬರುತ್ತೆ ಈ ಪಾಯಿಂಟ್. ಮೈನಸ್ 1, ಮೈನಸ್ 5. ಸೊ ಮೈನಸ್ 1, ಮೈನಸ್ 5 ಎಲ್ಲಿ ಬರುತ್ತೆ, -1, -5 ಅಂದ್ರೆ ಇಲ್ಲಿ ಬರುತ್ತೆ. ಸೊ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡೆ.
0, -6 0, -6 ಅಂದ್ರೆ ಇಲ್ಲಿ ಬರುತ್ತೆ. ಇಲ್ಲೊಂದು ಮಾರ್ಕ್ ಮಾಡ್ಕೊಂಡೆ. 2, 0 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಸೊ 4 ಪಾಯಿಂಟ್ ಮಾರ್ಕ್ ಮಾಡ್ಕೊಂಡು ಆಮೇಲೆ 4 ಪಾಯಿಂಟ್ ನಾನು ಜಾಯಿನ್ ಮಾಡಿದೆ. ಓಕೆ, ಜಾಯಿನ್ ಮಾಡಿದಾಗ ಈಗ ಸೊಲ್ಯೂಷನ್ ಕೇಳ್ತಾ ಇದ್ದಾನೆ. ಝೀರೋಸ್ ಅಂದ್ರೆ ನಥಿಂಗ್ ಬಟ್ ಸೊಲ್ಯೂಷನ್ ಕೇಳ್ತಾ ಇದ್ದಾನೆ. ಸೊ ಎಕ್ಸ್ ಆಕ್ಸಿಸ್ ಇದೆ ತಾನೆ, ಎಕ್ಸ್ ಆಕ್ಸಿಸ್ ಎಲ್ಲೆಲ್ಲಿ ಟಚ್ ಆಗ್ತಾ ಇದೆ? -3 ಕಡೆ ಟಚ್ ಆಗ್ತಾ ಇದೆ, 2 ಕಡೆ ಟಚ್ ಆಗ್ತಾ ಇದೆ. ಸೊ -3, 2 ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಸೊ ನಥಿಂಗ್ ಬಟ್ ಆಪ್ಷನ್ ಡಿ ರೈಟ್ ಆನ್ಸರ್. ಓಕೆ, ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ನೀವು ಪೇಮೆಂಟ್ ಮಾಡ್ರಿ. ಐದರ್ 100 ರುಪೀಸ್, 200, 300 ಅಥವಾ 500 ಅಥವಾ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ಓಕೆ, ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ. ಓಕೆ, ಬಹಳ ಎಫರ್ಟ್ ಹಾಕಿದ್ದೀನಿ. ಸೊ ನನ್ನ ಎಫರ್ಟ್ ನಿಮಗೆ ಇಷ್ಟ ಆದ್ರೆ ಓಕೆ, ಈ QR ಕೋಡ್ಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಮೋರ್ ನಂಬರ್ ಆಫ್ ವಿಡಿಯೋಸ್, ಈ ತರ ವಿಡಿಯೋಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಎಷ್ಟಾಗುತ್ತೋ ಅಷ್ಟು ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಓಕೆ, ಸೊ ಅದರ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ನೀವು ಆ ಲಿಂಕ್ ನ ಪ್ರೆಸ್ ಮಾಡ್ಬಿಟ್ಟು ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ನಿಮಗೆ ಇಮಿಡಿಯೇಟ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಆಮೇಲೆ ಎಲ್ಲ ವಿಡಿಯೋ ಲಿಂಕ್ ಅದರಲ್ಲಿ ಇರುತ್ತೆ. ಸೊ ನಿಮ್ಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಅದ್ರ ಜೊತೆಗೆ ಪಾಲಿನಾಮಿಯಲ್ಸ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್, MCQ 1 ಮಾರ್ಕ್, 3 ಮಾರ್ಕ್ದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ.